ಆತ್ಮಿಕಾ ಮ್ಯಾಮ್ ಮೇಡಮ್ ಏನು ಸರ್ ಕ್ಯಾಶ್ ಬೇಕಿತ್ತಾ? ಸ್ವಲ್ಪ ಅರ್ಥ ಮಾಡ್ಕೋ ಆತ್ಮಿಕಾ. ನೋಡಿ ಸರ್, ಆಲ್ರೆಡಿ ಡ್ಯೂ ಆಗಿದೆ. ಇನ್ನೂ ಕಟ್ಟಲಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಮನೆಯಲ್ಲಿ ಅಕ್ಕನಿಗೆ ಮದುವೆ ನಿಶ್ಚಯ ಆಗಿದೆ. ಅವಳಕ್ಕಿಂತ ಮುಂಚೆ ನಾನು ಮದುವೆ ಆದರೆ ಜನ ಎಂತ ಮಾತಾಡ್ತಾರೆ? ಪುರುಷನಿಗೆ ಅರ್ಜೆಂಟ್. ಎತ್ತರ ಕಡಿಮೆ ಆಯ್ತಲ್ವ ಇದರ ಸ್ವಲ್ಪ ಎತ್ತರ ಆಗ್ಬೇಕಿತ್ತು. ಮತ್ತೆ ಪ್ರಫುಲ್ಲ ಸರ್ ಹೇಗಿದ್ದಾರೆ? ಪ್ರಭಾಕರ ಹಾ ಚೆನ್ನಾಗಿದ್ದಾರೆ ಸರ್. ರೈ ರೈ ರಾಯಿಸ್ಬೇಕು ಆಯ್ತಾ? ಆಯ್ತು ಸರ್. ನಾ ಸೀರಿಯಸ್ ಹೇಳಿದ್ದು ಜೋಕಲ್ಲ, ಗೊತ್ತಾಯ್ತು ಸರ್. ಆಯ್ತಾ? ಏ ಇವ್ರೆ ಎಂತ ಮಾರ್ರೆ ಫೈಲ್ ಆಯ್ತಾ? ಅದು ಆಗ್ತಾನುಂಟು ತಾನೆ ಬೇಗ ಆಯ್ತು. ಓ ನೀವು ಫ್ರೀಯಾ? ಬನ್ನಿ ಒಂದು ಜೋಕ್ ಹೇಳ್ತೇನೆ. ನನ್ನ ಹತ್ರ ಸ್ಟಾಕ್ ಉಂಟು. ಸರ್, ನನಗೇನು ಅವಸರ ಇಲ್ಲ, ಆದರೆ ಅಮ್ಮನಿಗೆ ಹುಷಾರಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಆಯ್ತಾ? ಮ್ಯಾಮ್ ದೇವರಿದ್ದಾರೆ, ಅಮ್ಮನಿಗೆ ಎಂತ ಸಹ ಆಗುದಿಲ್ಲ ಆಯ್ತಾ? 1-2 ವರ್ಷ ಆತ್ಮಿಕಾ, 2 ವರ್ಷ ತಡ್ಕೊಳ್ಳಿಕ್ಕೆ ಆಗುದಿಲ್ವಾ? ಆಯಿತು ಹೋಗು. ಹಾಗಾದರೆ ಮನೆಗೆ ಬಂದು ಮಾತಾಡೋದಾ? ಮ್ಯಾಮ್ ಮ್ಯಾಮ್ ಲೋನ್ ಕಟ್ಟಲಿಕ್ಕೆ ಟೈಮ್ ಸಿಗ್ತದಲ್ಲ? ನಾಳೆ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ. ನೀವು ಎಲಿಜಿಬಲ್ ಇದ್ರೆ ಸಿಗ್ಬೋದು. ಎಂತ ಅಂತ ಅವರಿಗೆ? ಏನಿಲ್ಲ ಸರ್, ಲೋನ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತೆ. ಲೋನ್ ತಗೊಳ್ಳುವಾಗ ಜಾಲಿ ಆಗ್ತದೆ ಇವರಿಗೆ, ಕಟ್ಟುವಾಗ ನಾಳೆ ಹಿಡಿತದೆ. ಬೇಕಟ್ಟ ಆಯ್ತಾ? ನೋಡು ಅಲ್ಲಿದ್ದಾರೆ, ನೋಡು ಅವರ ಅವಸ್ಥೆ ನೋಡು. ಅದಕ್ಕೆ ಹೇಳಿದ್ರು ನಾನು, ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡು ತಂತ್ರ ಎಲ್ಲ ಅನುಭವಿಸ್ಬೇಕು. ಎಂತ ಕರ್ಮ, ಯಾರಿವರನ್ನು ಮ್ಯಾನೇಜರ್ ಮಾಡಿ ಹಾಕಿದ್ರ? ಅಯ್ಯೋ ರಾಮ. ಇದ್ದ ಕೆಲಸವನ್ನು ಯಾಕೆ ಬಿಟ್ಟದ್ದ? ನಿಂಗೆ ಎಲ್ಲದ್ರಲ್ಲೂ ಅವಸರವೇ ಪುರುಷ. ಯಾಕೆ ಬಿಟ್ಟದ್ದು ಅಂದ್ರೆ ಅವನಿಗೆ ಎಲ್ಲಿ ಸರಿ ಆಗ್ಲಿಲ್ಲ ಅದಕ್ಕೆ ಬಿಟ್ಟ ಅಲ್ಲ ಮಗ. ಅಪ್ಪ ಕಾಮಿಡಿ ಅಲ್ಲ ಅಲ್ಲ? ಕಾಮಿಡಿ ಅಲ್ಲ ಮಗ, ಸೀರಿಯಸ್ಸೇ. ಹೌದಪ್ಪ, ಅವನಿಗೆ ಬೈಯುವುದಂದ್ರೆ ಅನ್ನ ತಿಂದ ಹಾಗೆ ಇಷ್ಟ. ಕೂತ್ಕೊಂಡ್ರೆ ಬೈತಾನೆ, ನಿಂತ್ಕೊಂಡ್ರೆ ಬೈತಾನೆ. ಹೌದಮ್ಮ, ಮನೇಲಿ ಹೆಂಡತಿ ಹತ್ರ ಪೆಟ್ಟು ತಿಂದು ಬರುದು, ಇಲ್ಲಿ ಬಂದು ಸ್ಟಾಫಿಗೆ ಬೈಯುದು. ಕಾಮಿಡಿ ಅಂತ ಅಂದ್ರೆ ಒಂದು ವೇಳೆ ಯಾರು ಸಹ ಸಿಕ್ಲಿಲ್ಲ ಆದ್ರೆ ಗೋಡೆಗೆ ಮುಖ ಮಾಡಿ ಬೈತಾನೆ ಮಾರೆ. ಹುಚ್ಚ ಕಾಣ್ಬೇಕವ, ಹುಚ್ಚಿ. ಬಾಯ್ ಮುಚ್ಚಿ ಬರೆಯ. ನೋಡಮ್ಮ ಹುಚ್ಚ. ಆಯ್ತು ಬಿಡಿ ಬಿಡಿ, ಎಲ್ಲ ಆಗೋದು ಒಳ್ಳೇದಕ್ಕೆ.